ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅರ್ಪಿತಾ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಜಾಮೂನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಮಗ ಈ ಜಾಮೂನ್ ಮಾಡು ಅಂತ ತುಂಬ ದಿನದಿಂದ ಕೇಳ್ತಿದ್ದ. ನಾನು ಜಾಮೂನ್ ಪಾಕೆಟ್ ತಂದು ತುಂಬ ದಿನ ಆಗಿತ್ತು, ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ನೆನೆ ನೈಟ್ ಏನು ಮಾಡಿದ್ದಾನೆ ಅಂದರೆ ಮಲ್ಗಕ್ಕೆ ಮುಂಚೆ ಪ್ರಾಮಿಸ್ ತೊಗೊಂಡಿದ್ದಾನೆ, ಅಪ್ಪಿ ಜಾಮೂನ್ ಮಾಡಿ ಇಟ್ಟಿರಬೇಕು ನಾನು ಸ್ಕೂಲಿಂದ ಬರೋ ಮುಂಚೆ ನೀನು ನಾಳೆ ಅಂತ. ಅದಕ್ಕೋಸ್ಕರ ಈಗ ಜಾಮೂನು ಮಾಡೋಕ್ಕೆ ಎತ್ಕೊಳ್ತಿದ್ದೀನಿ. ಅವ್ನು ಬರೋಕ್ಕೆ ಮುಂಚೆ ಮಾಡಿಟ್ಟಿರ್ತೀನಿ. ಸೊ ಇನ್ನು 1 ಅವರಲ್ಲಿ ಬರ್ತಾನೆ, ಇನ್ನು 1 ಅವರಲ್ಲಿ ಮುಗಿಸೋಣ ಅಂತ ಎತ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬಂದಿದ ತಕ್ಷಣ ಅವನಿಗೆ ಜಾಮೂನ್ ಕೊಡ್ತೀನಿ, ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಎಂಟಿಯರ್ ಪಾಕೆಟ್ನ ಕಟ್ ಮಾಡಿಕೊಂಡು ಅದರಲ್ಲಿರೋ ಪೌಡರ್ನೆಲ್ಲ ಒಂದು ಪ್ಲೇಟ್ಗೆ ಅಥವಾ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದರೊಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಪಾಕೆಟಿಂದ ತೆಗೆದಾದ್ಮೇಲೆ ಈ ಥರ ಉಂಡೆ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಉಂಡೆ ಹೋಗೋ ಥರ ನೀಟಾಗಿ ನಾದ್ಕೋಬೇಕು. ಸಾರಿ ಫಾರ್ ದ ನಾಯ್ಸ್. ನಮ್ಮ ಬ್ರೂನೋ ಮ್ಯಾಕ್ಸ್ ಇದಾರಲ್ಲ, ಅವರು ಯಾರು ಬರೋಂಗಿಲ್ಲ, ಬೊಗಳ್ತಾ ಇರ್ತಾರೆ. ಸೊ ಇದೇನು ಮಾಡ್ತಿದ್ದೀನಿ ಅಂದರೆ ಇವಾಗ ಸ್ವಲ್ಪ ಕ್ವಾಂಟಿಟಿ ನೋಡ್ಕೋಬೇಕು, ಯಾವ ಥರ ಕ್ವಾಂಟಿಟಿ ನೀರು ಬೇಕು ಆ ಥರ ನೀರು ಹಾಕ್ಕೊಂಡು ಇದನ್ನು ನಾವು ಏನು ಚಪಾತಿ ಹಿಟ್ಟು ಕಲ್ಸ್ಕೊಳ್ತೀವಲ್ಲ ಹಂಗೆ ಕಲ್ಸ್ಕೋಬೇಕು ಒಂದು ಹದವಾಗಿ. ತುಂಬ ತೆಳ್ಳು ಕಲ್ಸ್ಕೊಂಡ್ರೆ ಜಾಮೂನ್ ಮಾಡೋಕ್ಕಾಗೋದಿಲ್ಲ. ಸೊ ನಾರ್ಮಲ್ಲು ಮೀಡಿಯಮ್, ನಿಮಗೆ ಸೈಜ್ ಗೊತ್ತಾಗ್ತಾ ಇರುತ್ತೆ, ಐ ಮೀನ್ ಯಾವ ಥರ ಕಲ್ಸ್ಕೋಬೇಕು ಅಂತ. ಒಂದು ಸ್ವಲ್ಪ ನಾನು ಉಂಡೆ ಬರದೇ ಇರೋ ಥರ ಈ ಥರ ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕೋಬೇಡಿ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ತುಂಬ ತೆಳ್ಳಗಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಮೇಲೆ ನೀರು ಹಾಕಿ ಕಲ್ಸ್ಕೊಂಡಿದ್ದಾಯಿತು. ಸೊ ಲಾಸ್ಟ್ ನಾನು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫೈನಲ್ ಟಚ್ಗೋಸ್ಕರ. ಮಿಕ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಜಾಮೂನು ರೌಂಡ್ ಮಾಡಿ, ಸೊ ಅದು ಒಡಿದೇ ಇರೋಂಗೆ, ಒಡಿದ್ರೆ ಮಿಕ್ಸ್ ಮಾಡಿರೋದ್ರಲ್ಲಿ ತಪ್ಪಿದೆ ಅಂತ ಅರ್ಥ. ಒಡಿದೇ ಎಣ್ಣೆಲಿ ಕರೆದಾಗ ನೀಟಾಗಿ ರೌಂಡಾಗಿ ಬಂದರೆ ಸೊ ಮಿಕ್ಸಿಂಗ್ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಪಾಕ ರೆಡಿ ಮಾಡ್ಕೊಳ್ಳೋಣ. ಮುಚ್ಚಿಡೋದ್ರಿಂದ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ ಸ್ವಲ್ಪ, ಅದಕ್ಕೋಸ್ಕರ. ಸೊ ಪಾತ್ರೆ ಇಟ್ಟಿದ್ದೀನಿ ಪಾಕಕ್ಕೋಸ್ಕರ. ನಾನು 1 ಚೊಂಬು ನೀರು ತೊಗೊಳ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಪಾಕೆಟು ನಾನು ಜಾಮೂನ್ ಯೂಸ್ ಮಾಡೋದ್ರಿಂದ ಪಾಕಕ್ಕೆ 1 ಚೊಂಬು ನೀರು ಸಾಕಾಗುತ್ತೆ. ಸೊ ಜಾಸ್ತಿ ಇದ್ದರೆ ಚೆನ್ನಾಗಿ ಇರೋದಿಲ್ಲ, ಅದು ಗಟ್ಟಿ ಬರೋದಿಲ್ಲ ಪಾಕ. ಸೊ ಗಟ್ಟಿ ಬರದೇ ಇದ್ದರೆ ಜಾಮೂನ್ ಅದರೊಳಗಡೆ ಹಾಕಿದ್ರೆ ಜಾಮೂನು ಹೀರ್ಕೊಳ್ಳೋದಿಲ್ಲ. ಸೊ ಪಾಕ ಯಾವಾಗಲೂ ಗಟ್ಟಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನಾನು ಒಂದೇ ಒಂದು ಚೊಂಬು ನೀರು ತೊಗೊಂಡಿದ್ದೀನಿ. ಇದು ಕುದಿದ ಮೇಲೆ ಇದಕ್ಕೆ ಸಕ್ಕರೆ ಹಾಕೋಣ. ನಾನು ಇದ್ರ ಜೊತೆ ಒಂದು ಪಾಕಕ್ಕೆ ಒಂದು 4 ಏಲಕ್ಕಿ ಸೇರಿಸ್ತಾ ಇದ್ದೀನಿ, ಬಿಕಾಸ್ ಅದು ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಸ್ಮೆಲ್ ಕೊಡುತ್ತೆ. ಒಂದು 4 ಏಲಕ್ಕಿನ ಚಚ್ಚಿಟ್ಕೊಂಡು ಪಾಕ ಆದಮೇಲೆ ಅದರೊಳಗಡೆ ಹಾಕ್ತೀನಿ. ಸೊ ಇನ್ನೇನು ಪಾಕ ತೆಗಿಬೇಕು ಅನ್ನೋವಾಗ ಹಾಕಿಬಿಟ್ಟು 1 ಮಿನಿಟ್ ಕುದಿಸ್ಬಿಟ್ಟು ಆಮೇಲೆ ತೆಗಿತೀನಿ, ಆಫ್ ಮಾಡ್ತೀನಿ. ನಾನು ತುಂಬ ಸಕ್ಕರೆ ತೊಗೊಂಡಿಲ್ಲ, ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು. ನನ್ನ ಮಗನಿಗೆ ತುಂಬ ಸ್ವೀಟ್ ಇಷ್ಟ ಆಗೋಲ್ಲ, ಬಟ್ ಏನೋ ಜಾಮೂನ್ ಬೇಕು ಅಂತ ಇವತ್ತು ಕೇಳಿಬಿಟ್ಟಿದ್ದಾನೆ. ಸೊ ಮಾಡ್ತಿದ್ದೀನಿ, ಅದಕ್ಕೆ ತುಂಬ ಸಕ್ಕರೆ ಯೂಸ್ ಮಾಡ್ತಿಲ್ಲ. ಈ ಕ್ವಾಂಟಿಟಿಗೆ ಇಷ್ಟು ಸಕ್ಕರೆ ಸಾಕು ಅನಿಸ್ತು. ನೀರು ಕುದೀತಾ ಇದೆ, ನೀರು ಕುದಿಬೇಕಾದ್ರೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿಬಿಟ್ಟು ಸಕ್ಕರೆ ಹಾಕಾದ್ಮೇಲೆ ನಾನು ಮಿಕ್ಸ್ ಮಾಡ್ತೀನಿ. ಸೊ ಪಾಕ ತೆಗಿಬೇಕು ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ದಟ್ ಇಸ್ ದ ಮ್ಯಾಟರ್. ಸೊ ಕಡಿಮೆ ಫ್ಲೇಮಲ್ಲಿ ನಾನು ಇಟ್ಕೊಂಡು ಇನ್ನು ಪಾಕ ರೆಡಿ ಮಾಡ್ಕೊಳ್ತೀನಿ. ಈಗ ಇದನ್ನು ಓಪನ್ ಮಾಡಿ ಇದನ್ನು ಮತ್ತೆ ಇನ್ನೊಂದು 1 ಮಿನಿಟು ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಸ್ಮಾಲ್ ರೌಂಡು ಹೇಗೆ ಮಾಡ್ಕೊಳ್ಳೋದು ಎಣ್ಣೆಗೆ ಹಾಕೋದಕ್ಕೆ ತೋರಿಸ್ಕೊಡ್ತೀನಿ. ಸ್ವಲ್ಪ ತುಪ್ಪ ತೊಗೊಂಡು ಹಿಂಗೆ ಕೈಗೆ ಹಾಕ್ಕೊಂಡು ನೋಡಿ, ಇಷ್ಟು ಕ್ವಾಂಟಿಟಿ ಇದೆಯಲ್ಲ, ಇಷ್ಟಿಷ್ಟು ಕ್ವಾಂಟಿಟಿ ತೊಗೊಂಡು ಅದನ್ನು ರೌಂಡ್ ಮಾಡ್ಕೊಳ್ತೀನಿ. ಈ ಥರ ರೌಂಡ್ ಮಾಡ್ಕೊಳ್ತೀನಿ. ಸೊ ಈ ಥರ ರೆಡಿ ಮಾಡ್ಕೊಳ್ತೀನಿ ಎಲ್ಲವನ್ನು.
ಪುಡಿ ಮಾಡ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡ್ತೀನಿ ನಾನೀಗ. ಸೊ ಈಗ ಜಾಮೂನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದಾದ್ಮೇಲೆ ಇದೇನಿದೆ ಇದು ಪ್ಲೇಟಲ್ಲಿ ಈ ರೌಂಡ್ ಮಾಡಿ ಇಟ್ಕೊಂಡಿರೋದು ಇದನ್ನು ಎಣ್ಣೆಲಿ ಕರೆದು ಅದನ್ನು ಆರಿದ್ಮೇಲೆ ಪಾಕದ ಒಳಗಡೆ ಹಾಕೋಣ. ಸೊ ಜಾಮೂನ್ ರೆಡಿ ಆಗುತ್ತೆ. ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಒಳಗಡೆ ಹಾಕಿದ್ದೀನಿ. ಸೊ ಅದು ಈ ಥರ ಸೊ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಣ್ಣೆ ಬಿಸಿಯಾಗಿದೆ. ಸೊ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಒಂದು ಬ್ರೌನ್ ಕಲರ್ ಒಂದು ಕೆಂಪು ಬಣ್ಣ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿಕೊಂಡು ತೆಗಿಬೇಕು. ಸೊ ನಾನು ನಾದಿರೋದು ಮತ್ತು ರೌಂಡ್ ಮಾಡ್ಕೊಂಡಿರೋದೆಲ್ಲ ನೀಟಾಗಿರೋದ್ರಿಂದ ಒಂದು ಒಳ್ಳೆ ಕ್ವಾಂಟಿಟಿ ಹಾಕ್ಕೊಂಡು ಸೊ ಅದು ರೌಂಡಾಗಿ ಒಡಿದಿರ ಬರ್ತಿದೆ. ಇಲ್ಲಾಂದರೆ ನಾವು ಎಣ್ಣೆಲಿ ಹಾಕಬೇಕಾದ್ರೇ ಒಡೆದೋಗುತ್ತೆ. ಎಣ್ಣೆ ಜಾಸ್ತಿ ಕಾದಿರೋದ್ರಿಂದ ನೋಡಿಕೊಂಡು ತೆಗಿಬೇಕು. ಯಾಕಂದರೆ ಜಾಸ್ತಿ ಕಪ್ಪಾಗ್ಬಿಡುತ್ತೆ. ಆಮೇಲೆ ಕಪ್ಪಾಗ್ಬಿಟ್ರೆ ಜಾಮೂನ್ ಚೆನ್ನಾಗಿ ಕಾಣಲ್ಲ, ಬ್ಲ್ಯಾಕ್ ಜಾಮೂನ್ ಥರ. ಸೊ ಒಂದು ಸ್ವಲ್ಪ ಕಂದು ಬೆಣ್ಣಗೆ ಬರೋವಾಗಲೇ ತೊಗೋಬೇಕು. ಅಂದರೆ ಎಣ್ಣೆ ಒಳಗಡೆ ಜಾಮೂನ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕೋಬೇಕು. ಯಾಕಂದರೆ ಎಣ್ಣೆ ಎಲ್ಲ ಇಗುತ್ತೆ. ಸೊ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ಪಾಕ ಮಾಡ್ಕೊಂಡಿದ್ದೀನಿ ನೀರು ನಾನು 1 ಕಪ್ ಹಾಕಿದ್ದೆ. ಬಟ್ ಇವಾಗ ನಾನು ಅದು ಪಾಕ ಮಾಡಿ 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 ಗಟ್ಟಿಯಾಗಿದೆ. ಸೊ 1 ಕಪ್ ಆಗಿದೆ. ಸೊ ಅದರೊಳಗಡೆ ನಾನು ಎಣ್ಣೆಲಿ ಕರೆದಿರೋ ಜಾಮೂನ್ಗಳನ್ನ ಹಾಕ್ತಿದ್ದೀನಿ. ನಾನು ಅದರೊಳಗಡೆ ಪಾಕದೊಳಗಡೆ ಜಾಮೂನ್ ಹಾಕಿರೋದ್ರಿಂದ ಒಂದು 2 ಮಿನಿಟ್ಸ್ ಬಿಡ್ತೀನಿ. 2 ಮಿನಿಟ್ಸ್ ಬಿಟ್ಟಾದ್ಮೇಲೆ ಅದೇನಾಗುತ್ತೆ ಸೊ ಜಾಮೂನೆಲ್ಲ ಪಾಕನ ಹೀರ್ಕೊಳ್ಳುತ್ತೆ. ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ಸೊ 2 ಮಿನಿಟ್ಸ್ ಬಿಟ್ಟಿದ್ದೆ. ಸರ್ವ್ ಮಾಡ್ತಿದ್ದೀನಿ. ಇದನ್ನು ತೊಗೊಂಡೋಗಿ ಅವ್ರಿಗೆ ಕೊಡ್ತೀನಿ. ಸೊ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸೊ ಫೈನಲಿ ಜಾಮೂನ್ ಈ ಥರ ಬಂದಿದೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ. ಜಾಮೂನ್ 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 ಸೂಪರ್. ರಿವ್ಯೂ ಕರೆಕ್ಟಾಗಿ ಕೊಡಬೇಕು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ. ಚೆನ್ನಾಗೈತೆ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ? ಅಪ್ಪು ಆಸೆ ತೀರ್ತಾ? ಜಾಮೂನ್ 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 ಅಂತಿದ್ದಲ್ಲ. ಇಸ್ ಇಟ್ ನೈಸ್? ಎಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.